ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸುದಿ, ಯೇಸುವೇ ವಂದನೆ. ನನ್ನ ಹೆಸರು ರಾಣಿ ಅಂತ ನೀವೆಲ್ಲ ಕೇಳಿರ್ಬೋದು. ನಾನು ಸುಳ್ಯ ಸಂಪಾಜೆಯಿಂದ ಬಂದಿದ್ದೀನಿ. ನಂದು ಫಸ್ಟು ಸಾಕ್ಷಿ ಹೇಳ್ತೀನಿ. ನಾನು ಚಿಕ್ಕವಳಿರುವಾಗ ಬಿದ್ದಿದ್ದೆ. ಬಿದ್ದು ಸೊಂಟದ ಕೀಲು ಜಾರಿ ಹೋಗಿತ್ತು. ಆ ಆಸ್ಪತ್ರೆಗೆ ಯಾರೂ ಕರ್ಕೊಂಡೋಗಲಿಲ್ಲ. ಎಲ್ಲರೂ ಮದ್ದು ಮಾಡಲಿಕ್ಕೆ ಶುರು ಮಾಡಿದ್ರು. ಹಳ್ಳಿಲೆಲ್ಲ ಉಳುಕು ತೆಗೆಯೋದು ಜಾಸ್ತಿ. ಸಿಕ್ತವರೆಲ್ಲ ಉಳುಕು ತೆಗಿತಾಯಿದ್ರು. ಎಳೆದು ನನ್ನ ಕಾಲು ತುಂಬ ಉದ್ದ ಬಂತು. ತುಂಬ ನೋವು. ನನಗೆ ಕೆಲಸ ಎಲ್ಲ ಮಾಡ್ತಿದ್ದೆ, ದೇವ್ರ ಶಕ್ತಿ ಕೊಟ್ಟಿದ್ದರು. ಹಿಂಗೆ ನಾನು ಕ್ರಿಶ್ಚಿಯನ್ ಅವ್ರ ಮನೆ ಕೆಲಸ ಮಾಡ್ತಾಯಿದ್ದೆ. ಕೆಲಸ ಎಲ್ಲ ಮಾಡುವಾಗ ನನಗೆ ನಿದ್ದೆ ಮಾಡ್ತಿರ್ಲಿಲ್ಲ. ತುಂಬ ನೋವಾಗ್ತಿತ್ತು. ಹಾಗೆ ತುಂಬ ನೋವಿದ್ರು ನಾನು ಸಹಿಸ್ಕೊಂಡು ದೇವ್ರ ಹತ್ರ ಕ್ರಿಶ್ಚಿಯನ್ ಅವ್ರ ಮನೇಲಿ ಇದೆಲ್ಲ ಅವ್ರ ಜೊತೆ ಸೇರಿಕೊಂಡು ಕೇಳಿ ಅವ್ರದ್ದು ಪ್ರಾರ್ಥನೆ ಕೇಳಿ ವಿಶ್ವಾಸ ಇತ್ತು ನನಗೆ. ತುಂಬ ವಿಶ್ವಾಸ ಯೇಸು ಬಗ್ಗೆ. ಯಾಕಂದರೆ ನಾನು ಕೇಳಿದ್ದನ್ನೆಲ್ಲ ಅವರು ಕೊಡ್ತಾಯಿದ್ರು. ಅದರಿಂದ ನಾನು ತುಂಬ ನಂಬ್ತಾಯಿದ್ದೆ. ಹಂಗೆ ಒಂದು ದಿನ ಕೆಲಸ ಮಾಡುವಾಗ ಅಮ್ಮ ಸಿಕ್ಕಿದ್ರು. ಇಲ್ಲಿ ಗೊತ್ತುಂಟಲ್ಲ ನಿಮಗೆ, ಲೀನಾ ಆಂಟಿ. ಅವರು ನನಗೆ ದೇವರು ಕೊಟ್ಟ ಮೊದಲನೇ ಅಮ್ಮ. ಅವ್ರ ಮುಖಾಂತರ ನನ್ನ ಜೀವನದಲ್ಲಿ ಅವ್ರ ರೂಪದಲ್ಲಿ ಬಂದರು. ನನ್ನ ಜೀವನದಲ್ಲಿ ಬಂದು ನನಗೆ ಮದುವೆ ಮಾಡಲಿಕ್ಕೆ ಈ ಥರ ಇದ್ದರೆ ಯಾರು ಮದುವೆ ಆಗ್ತಾರಲ್ವ. ಹಾಗೆ ಅಮ್ಮ ಬಂದು ನೀನು ನನ್ನ ಮಗಳು ಒಂದೇ ವಾರ ನನಗೆ ಅವರು ಒಂದು ಮನೆಗೆ ಹೋಗಿದ್ದೆ. ಆ ಮನೆಯಲ್ಲಿ ಅಮ್ಮ ಇದ್ದರು, ಅಡುಗೆ ಮಾಡ್ಕೊಂಡಿದ್ರು. ಆ ಜಾಗಕ್ಕೆ ನನ್ನನ್ನು ಕರ್ಕೊಂಡೋದ್ರು. ಅಲ್ಲಿಂದ ಅಮ್ಮ ಒಂದೇ ವಾರದಲ್ಲಿ ನನಗೆ ಅಷ್ಟು ಪ್ರೀತಿ ಕೊಟ್ಟರು ಅಂದರೆ ಅಮ್ಮನ ಥರ. ಆ ಅಮ್ಮ ಅಂತ ಹೇಳ್ಕೊಂಡು ಅವ್ರ ಹಿಂದೆಯೇ ನಾನು ಅಷ್ಟು ಪ್ರೀತಿ. ಆಮೇಲೆ ಮದುವೆ ಆಯಿತು ನನಗೆ. ಅಮ್ಮನೇ ಮದುವೆ ನಿಂತು ಸಿಸ್ಟರ್ನವರು ಆಲ್ವಿನ್ ಬ್ರದರ್ ಅಂತಿದ್ರು. ಅವರೆಲ್ಲ ಸೇರಿ ನನಗೆ ಭಯ, ಮದುವೆ ಅಂದರೆ ಇಷ್ಟನೇ ಇರಲಿಲ್ಲ. ಆದರೂ ದೇವ್ರದ್ದು ಆಶೀರ್ವಾದ, ದೇವ್ರಿಗೆ ಇಷ್ಟ ಇತ್ತು, ನನ್ನನ್ನು ಆಯ್ಕೆ ಮಾಡಿ ತಗೊಂಡ್ರು. ಆಮೇಲೆ ಬಂದು ಮದುವೆ ಆಗಿ ಒಂದೇ ವಾರದಲ್ಲಿ ನನಗೆ ಬೆಡ್ಡಲ್ಲಿ ಮಲ್ಕೊಂಡ್ಬಿಟ್ಟೆ. ಆಗಲೇ ಇಲ್ಲ ಎದ್ದೇಳೋಕ್ಕೆ. ಕಾಲು ನೋವು ಜೋರಾಯಿತು. ಸುಳ್ಯ ಆಸ್ಪತ್ರೆಯಲ್ಲಿ ಕರ್ಕೊಂಡೋದ್ರು. ಯಾರಿಗೆ ಗೊತ್ತಿಲ್ಲ. ನನ್ನ ಗಂಡ ಅತ್ತೆ ಮಾವಂಗೆಲ್ಲ ತುಂಬ ಬೇಜಾರು, ಮದುವೆ ಆಗಿ ಹಿಂಗೆ ಆಯ್ತಲ್ಲ ಅಂತ. ಮತ್ತು ಸಿಸ್ಟರ್ ಫಾದರ್ ಅವರು ಇದ್ದರು. ಅವರು ಆಸ್ಪತ್ರೆ ಡಾಕ್ಟ್ರ್ ಹೇಳಿದ್ರು, ನಿಮ್ಮ ಕೀಲು ಜಾರಿ ಹೋಗಿದೆ, ತುಂಬ ನೋವು, ಅದು ಇನ್ನೊಂದು ಕಾಲು ಕೂಡ ಅದರಿಂದ ತೊಂದರೆ ಆಗಿದೆ, ಅದರದ್ದು ಎಕ್ಸ್ರೇ ನನ್ನ ಹತ್ರ ಈಗಲೂ ಇದೆ. ಅವ್ರು ಹೇಳಿದ್ರು, ನಿನಗಿನ್ನೂ ಮಕ್ಕಳು ಆಗೋದು ಕಷ್ಟ, ಆಪ್ರೇಷನ್ ಮಾಡಬೇಕು. ಸಿಸ್ಟರ್ನವರಿಗೆ ಎಲ್ಲ ಹೇಳಿ ಅವ್ರು ಮದುವೆ ಮಾಡಿಸ್ತಾರಲ್ಲ, ಅವರಿಗೆ ಭಯ ಆಯಿತು. ಬೇಡ, ನೀನು ಪೊಟ್ಟಕ್ಕೆ ಹೋಗು ಅಂತ ಹೇಳಿದ್ರು ಅವರೆಲ್ಲ ಸೇರಿ ನನ್ನನ್ನು ಪೊಟ್ಟಕ್ಕೆ ಕಳಿಸಿದ್ರು. ಅಲ್ಲಿ ಒಂದು ವಾರ ಅಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ದೇವ್ರ ಹತ್ರ. ದೇವರೇ, ನೀವು ಕೊಟ್ಟ ಜೀವನ ಇದು, ನನ್ನಿಂದಾಗಿ ನಾನು ಮದುವೆ ಬಂದವ್ರಿಗೆ ತೊಂದರೆ ಆಗಬಾರ್ದು ದೇವರೇ ಅಂತ ಅವ್ರ ಮುಂದೆ ತುಂಬ ಬೇಡಿದ ಒಂದೇ ವಿಷಯ, ನನ್ನನ್ನು ಅಂಗವಿಕಲೆ ಮಾಡು ಅಂತ. ಯೇಸುವಿನ ದಯೆ ಕೃಪೆಯಿಂದ ನಾನು ವಾಪಸ್ ಬರುವಾಗ ನನಗೆ ನೋವೇ ಇಲ್ಲ. ಎಲ್ಲ ಕೆಲಸ ನಾನು ಮಾಡ್ತಾಯಿದ್ದೆ. ಬರುವಾಗ ನನ್ನ ಮಗ ಶಾನ್, ಅವನ್ನ ಕೊಟ್ಟರು, ನನಗೆ ವಾಪಸ್ ಕಳಿಸ್ಲಿಲ್ಲ. ನನ್ನ ಕಾಲನ್ನ ಸಂಪೂರ್ಣ ಗುಣ ಮಾಡಿದರು ದೇವರು. ಸಂಪೂರ್ಣ ಗುಣ ಮಾಡಿದರು. ನನಗೆ ಒಂದು ಕುಟುಂಬ ಕಟ್ಟಿಕೊಟ್ರು ದೇವರು. ನಾನು ಅದನ್ನು ಮರೆಯೋಕ್ಕಾಗಲ್ಲ. ಅದರ ರೂಪದಲ್ಲಿ ಮನೆ ಇರಲಿಲ್ಲ, ಮನೆ ಮಾಡಿಕೊಟ್ರು. ಆ ಮನೆ ಇರುವಾಗ ಅಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ, ಮನೆ ಬಿದ್ದೋದಾಗ ನನ್ನ ಶರ್ವಿನ್ 2ನೇ ಮಗ ಮನೆ ಎಲ್ಲ ಬೀಳ್ತಿದ್ದೀನಿ. ನನಗೆ ಗೊತ್ತಿಲ್ಲದಾಗೆ ಪ್ರೆಗ್ನೆಂಟ್ ಆಗಿಬಿಟ್ಟೆ. ಗೊತ್ತೇ ಇಲ್ಲ, 4 ತಿಂಗಳಾದರೂ. ಆದ್ರೂ ನಾನು 20 ಲೀಟ್ರ್ ನೀರನ್ನೆಲ್ಲ ಹೊಟ್ಟೆ ಮೇಲೆ, ಆಗಲ್ಲ ಸೊಂಟದಲ್ಲಿ ಹಿಡ್ಕೊಳ್ಳೋಕ್ಕೆ, ಹೊಟ್ಟೆ ಮೇಲೆಲ್ಲ ತಗೊಂಡು ಆಚೆ ಈಚೆ ಎಲ್ಲ ಹೋಗ್ತಾಯಿದ್ದೆ. ಅಷ್ಟೆಲ್ಲ ಕೆಲಸ ಮಾಡೋದು ನಂಗೆ ಗೊತ್ತಿಲ್ಲ. ದೇವರು ನನಗೆ ಆಶೀರ್ವಾದ ಮಾಡಿದ್ರು. ಆ ಮಗುನ ಚೆನ್ನಾಗಿಟ್ಟಿದ್ದಾರೆ. ಆಗ ಮನೆ ಇಲ್ಲ, ಮನೆ ಇತ್ತು, ಕೊಟ್ಟಿಗೆ, ಸೌದೆ ಇಡೋ ಕೊಟ್ಟಿಗೆ ಇದೆಯಲ್ಲ, ಅದರಲ್ಲಿ ನಾವು ಒಂದು ಮನೆ ಥರ ಮಾಡ್ಕೊಂಡಿದ್ವಿ. ಆವಾಗ ಹೇಗೆ ಅಂತ ವಿಷಯ ಗೊತ್ತಾಯಿತು. ನಾನು ಎಲ್ಲಿಗೆ ಹೋಗಲಿ, ನಾನಲ್ಲಿ ಚರ್ಚಲ್ಲಿ ಬೆಂಗಳೂರಲ್ಲಿದ್ವಿ. ನಾನು ದೇವ್ರ ಹತ್ರ ಹೇಳಿದೆ, ಅಪ್ಪ, ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀರಿ, ನನಗೆ ತಂದೆ ತಾಯಿ ಎಲ್ಲ ನೀನೇ ದಾರಿ ತೋರಿಸು ಅಂತ ನಾನು ಪ್ರಾರ್ಥನೆ ಮಾಡಿ ಮನೆಗೆ ಬಂದ ಮೇಲೆ ಮೇರಿ, ಗೊತ್ತುಂಟಲ್ಲ ನಿಮಗೆ, ಮೇರಿ ನನ್ನ ಜೀವನದಲ್ಲಿ ಅವರು ಒಂದು ದೊಡ್ಡ ಆಶೀರ್ವಾದ, ದೇವ್ರು ಕೊಟ್ಟಿರೋ ಪ್ರೀತಿ ಅದು. ಅವ್ರು ಬಂದರು ನನ್ನ ಜೀವನದಲ್ಲಿ. ಅವರಾದಮೇಲೆ ಸಿಸ್ಟರ್ನವ್ರಿಗೆ ಅವರ ತಂಗಿ ಇದ್ದರು. ಅವ್ರು ಬಂದು ಮಾತಾಡಿದ್ರು. ಅವ್ರಿಗೆ ವಿಷಯ ಹೇಳಿದೆ. ಅವರು ಕೂಡ ಹೇಳಿದ್ರು, ನಾನು ಫಸ್ಟಿಗೆ ಮದುವೆ ಮಾಡೋಕ್ಕೆ ಬಂದ್ರಲ್ಲ 2 ಸಿಸ್ಟರ್ನವರು, ಅವರು ಕೂಡ ನನಗೆ ಹೇಳಿದ್ರು, ನೀನು ಬೇಜಾರು ಮಾಡಬೇಡ, ನಾನಿದ್ದೇನೆ, ನಮ್ಮ ಮನೆಗೆ ಬನ್ನಿ. ದೇವರು 2 ಕಡೆ ಕೊಟ್ಟರು ನನಗೆ, ದೇವ್ರಿಗೆ ಬಿಟ್ಟು ಹಾಕಲಿಲ್ಲ. ಆಮೇಲೆ ಎಲ್ಲ ಮೇರಿ ಮನೆಗೆ ನನ್ನನ್ನು ಕರ್ಕೊಂಡೋದ್ರು. ಅಲ್ಲಿ ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಮ್ಮ, ಮೇರಿ, ಬಾವ, ರೋಷನ್ ಬಾವ, ಅವರು ನನಗೆ ಕರೆಯೋದಷ್ಟೇ ನಾನು ಅವ್ರನ್ನ ಬಾವ ಅಂತ. ಅವ್ರು ನನಗೆ ದೇವರು ಕೊಟ್ಟಿರೋ ಅಣ್ಣ. ನಾನು ಅವ್ರನ್ನ ಅಣ್ಣ ಅಂತ ಕೊಡ್ತೀನಿ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನ್ನ ಜೊತೆ. ಗಂಟೆಗಟ್ಟಲೆ ಬಂದು ಟೆಸ್ಟಿಗೆ ಇದಕ್ಕೆಲ್ಲ ಬಂದು ನನ್ನ ಜೊತೆ ಇರ್ತಾಯಿದ್ರು. ಆಗ ನಾನು ಹೇಳ್ತಾಯಿದ್ದೆ, ಏಸಪ್ಪ,
ಅವರ ರೂಪದಲ್ಲಿ ನೀವು ನನ್ನ ಜೊತೆ ಇದ್ದೀರಾ ಅಂತ ಅವಾಗಲೂ ನಾನು ಅವ್ರಿಗೆ ದೇವರಿಗೆ ಕೃತಜ್ಞತೆ ಮಾಡ್ತಾಯಿದ್ದೆ. ಮತ್ತು ಅದೆಲ್ಲ ಆಗಿ ಎಲ್ಲ ಒಳ್ಳೆಯದಾಗಿ ಮನೆಗೆ ಹೋಯ್ತು. ಈಗ ಮನೆ ಕೊಟ್ಟಿದ್ದಾರೆ ದೇವರಿಗೆ ತುಂಬ ಸ್ತೋತ್ರ. ಮತ್ತೆ ನಾನು ಬಿದ್ದೆ. ಅದೇ ಕಾಲಿಗೆ ನನಗೆ ನೋವಾಯಿತು. ದೇವ್ರ ಹತ್ರ ಯಾವಾಗಲೂ ಬೆಳೆದು, ನೀನು ಯಾಕೆ ದೇವರೇ ನನಗೆ ಅದೇ ಕಾಲಿಗೆ ಮತ್ತೆ ನೋವು ಮಾಡಿದೆ ಅಂತ. ನಾನು ಸಾರಿ ದೇವರೇ, ನಾನು ಕೇಳಬಾರ್ದಿತ್ತು. ಮತ್ತೆ ನಾನು ದೇವ್ರ ಹತ್ರ ಅದೇ ಪ್ರಾರ್ಥನೆ ಮಾಡ್ತಿದ್ದೆ, ದೇವರೇ ನಾನಷ್ಟು ನಮ್ಮದೇ ಇದೇ ಕಾಲಿಗೆ ಯಾಕೆ ನನಗೆ ಪ್ರಾರ್ಥನೆ ಅಂದರೆ ಇದೇ ಗೊತ್ತಿರೋದು, ದೇವ್ರು ಮಾಡಿದ ಉಪಕಾರನ ನೆನೆಯೋದು, ದೇವ್ರ ಹತ್ರ ಕೂಗೋದು, ತುಂಬ ಕೂಗೋದು, ದೇವ್ರ ಹತ್ರ ಅದೇ ಮಾಡೋಕೆ ಗೊತ್ತು. ನನಗೆ ಬೈಬಲೆಲ್ಲ ಓದಲಿಕ್ಕೆ ಗೊತ್ತಿಲ್ಲ, ಹೇಳಿದ್ದನ್ನು ಕೇಳ್ತೀನಿ. ದೇವರು ತುಂಬ 2-3 ಸಲ ನೋವಾದಮೇಲೆ ನನ್ನ ಮನಸ್ಸಿಗೆ ಅದೇ ತನ್ನಷ್ಟಕ್ಕೇ ಒಂದು ಮನಸ್ಸಿಗೆ ಯೋಚನೆ ಬಂತು, ನೀನು ಮುರಿದು ಹೋಗಿರೋ ಸರಿ ಇದ್ದ ಕಾಲನ್ನೇ ನಾನು ಮುರಿದು ಹಾಕಿದರೆ ನೀನು ಹೇಗೆ ನಡೀತಿದ್ದೆ ಅಂತ ನನ್ನ ಮನಸ್ಸಿಂದ ಅಂತರಾಳದಿಂದ ನನಗೇ ಅನ್ನಿಸ್ತು. ಮತ್ತೆ ನನಗೆ ಸಮಾಧಾನ ಆಯಿತು. ದೇವ್ರ ಹತ್ರ ಸಾರಿ ದೇವರೇ, ನೀನು ಮಾಡಿದ್ದೆಲ್ಲ ಒಳ್ಳೇದಕ್ಕೆ ಇರ್ಬೋದು ಅಂತ ನಾನು ಇದು ಮಾಡಿದೆ. 6 ತಿಂಗಳೊಳಗೆ ದೇವರು ಆಪ್ರೇಷನ್ ಎಲ್ಲ ಮಾಡಿ ಸರಿಯಾಗಿ ನನ್ನನ್ನು ಮೊದಲಿಗಿಂತ ಪರವಾಗಿಲ್ಲ, ನಾನೀಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇಷ್ಟು ಮಾತ್ರೆ ಕೊಟ್ಟಿದ್ದಾರೆ. ಅದು ಮೊದಲು ಬಿದ್ದಿದ್ದೆಲ್ಲ ಅದೀಗ ರಾಡ್ಗೆ ಸ್ಕ್ರೂ ಹಾಕಿದ್ದಾರೆ, ಅದು ಹೀಗೆ ಆಗಿದೆ ಅಂತೆ. ಅದಕ್ಕೆ ಸಹ ಆಪ್ರೇಷನ್ ಮಾಡಬೇಕು, ತುಂಬ ನೋವಾಗುತ್ತೆ ಇನ್ನು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಆದರೆ ದೇವರ ದಯೆ ಕೃಪೆಯಿಂದ ಆ ನೋವಿನ ಮಾತ್ರ ನನಗೆ ತಿನ್ನೋ ಪರಿಸ್ಥಿತಿ ಇನ್ನೂ ಬರೋದು ಇಲ್ಲ. ಥ್ಯಾಂಕ್ ಯು. ದೇವರು ಯಾವಾಗಲೂ ನನ್ನ ಜೊತೆ ಇದ್ದರು, ಯಾವಾಗಲೂ ಇರ್ತಾರೆ ಅಂತ ನಾನು ತುಂಬ ವಿಶ್ವಾಸ ಮಾಡ್ತೀನಿ. ನನಗೆ ಅಂತ ಒಂದು ಕುಟುಂಬನ ಕೊಟ್ಟಿದ್ದಾರೆ, ಮೇರಿ ಅಮ್ಮ, ಲೀನಾ ಆಂಟಿ, ನಾನು ಅಮ್ಮ ಅಂತ ಕರೆಯೋದವ್ರನ್ನ, ಭಾವ ಎಲ್ಲ ಆ ಪ್ರೀತಿಯೆಲ್ಲ ಅವರೆಲ್ಲ ನನಗೆ ಗೊತ್ತಿಲ್ಲ, ಅವರೆಲ್ಲ ನನಗೆ ಯೇಸು ಸ್ವಾಮಿ ಕೊಟ್ಟಿರೋ ಕೃಪೆ. ಅವರು ಯಾವಾಗಲೂ ನನ್ನ ಜೊತೆ ಇದ್ದಾರೆ ಅಂತ ನಾನು ವಿಶ್ವಾಸ ಮಾಡ್ತೀನಿ. ಥ್ಯಾಂಕ್ ಯು. ನನಗೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡಿದ್ರಿ ನಿರಂತರ. ಅಮ್ಮ ಹೇಳ್ತಾಯಿದ್ರು ನಾವಲ್ಲಿ ಬೇಡ್ತಾ ಇದ್ವಿ ಅಂತ. ಫಾದರ್ ಅವರು ಕೂಡ ನನಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ. ನಿಮಗೆಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದ. ದೇವರೆಲ್ಲರೂ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಥ್ಯಾಂಕ್ ಯು.